ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾನ್ ಗುರು ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ ತಾಯಿಯವರು ಶಣ್ಗಿ ಮಾಡಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಾಳೆ ಶಣ್ಗಿ ಇಡಕತ್ತೀವಿ. ಶಣ್ಗಿಡಕ್ಕೋಸ್ಕರ ಇದನ್ನು ಕ್ಲೀನ್ ಮಾಡಕ್ಕೆ ಬಂದೀವಿ. ನೋಡ್ರಿ ಪವನನು ಬಂದ. ಹಾಯ್ ಪವನ. ಹಲೋ. ಹಾಯ್. ಹಲೋ. ವೆಲ್ಕಮ್ ಬ್ಯಾಕ್ ಟು ನಾನ್ ಗುರು ಕನ್ನಡಿಗ ಚಾನಲ್. ಹೇಳು. ವೆಲ್ಕಮ್ ಬ್ಯಾಕ್ ಟು ನಾನ್ ಗುರು ಕನ್ನಡಿಗ ಚಾನಲ್. ಪವನ, ಇದನ್ನಷ್ಟೇ ಈಗ ಮ್ಯಾಲೆ ಎತ್ತಿ ಏನು ಮಾಡೋಣ, ಕ್ಲೀನ್ ಮಾಡ್ಬೇಕು. ಇಲ್ಲಿ ಕಸ ಹೊಡಿಬೇಕು. ಮಾಡೋಣ ಬಾ. ಅನ್ಸಿಕತ್ತೆ ಇದಕ್ಕೇನೋ ಬರಲಿಲ್ಲಲ್ಲ. ಯಾಕ ಬರಲಿಲ್ಲಲ್ಲೋಪ. ಹಾಂ ಬಂದ್ಲೆ ನೋಡಿ ತೇಜು. ತೇಜು ಆಯ್ ಮಾಡು. ನಿಮಗೆ 100 ಸಾಯಸ್ಸು, ಯಾಕಂದ್ರೆ ನಿನ್ನ ಬಗ್ಗೆನ ಮಾತಾಡ್ಕೊಂತಿದ್ವಿ ಈಗ ನಾವು. ಹೌದಾ? ಇಲ್ಲೇನು ಮಾಡಕತ್ತೀರಿ? ಈಗ ನಾವು ನಮಗಂದು ಶಂಡಿಗೆ ಮಾಡ್ಕೊಂಡಿದ್ವಿ. ಹೌದಾ, ಇವತ್ತು ನಮ್ಮವ್ವ ಅಮ್ಮಗ ಶಂಡಿಗೆ ಮಾಡಕ್ಕೆ ಹೇಳೈತಿ. ಅದಕ್ಕೋಸ್ಕರ ಅಮ್ಮ ಇವತ್ತು ಕ್ಲೀನ್ ಮಾಡ್ರಿ, ನಾಳೆ ಶಂಡಿಗಿಡೋಣ ಅಂತ. ಬಂದ್ರೆ ನೋಡ್ರಿ, ಅದಕ್ಕೋಸ್ಕರ ಈಗ ಕ್ಲೀನ್ ಮಾಡಕತ್ತೇವೆ ನೋಡಿ. ಇವರಾರಿ ನಮ್ಮಮ್ಮವ್ರ. ಅಮ್ಮ ನಮಸ್ಕಾರ. ನಮ್ಮ ಇವರಾರಿ ಇದು ಬೆಂಡಿನ ಅದಿಷ್ಟು ಕಸ ಹೊಡೆದೇವಿ. ಈಗ ಇದನ್ನ ಎತ್ತಿಡಾಕತ್ತೇವಿ, ಕ್ಲೀನ್ ಮಾಡಕತ್ತೇವಿ. ಬೆಂಡ್ ಇನ್ನು ಅಲ್ಲಿ ಸ್ವಲ್ಪ ಐತಿ, ಇನ್ನು ಇದನ್ನ ಎತ್ತಿಡಾಕತ್ತೇವಿ. ಇವನ್ಯಾಕೆ ಹಿಂಗೆ ಸ್ಟಾಕ್ ಮಾಡಿ ಇಟ್ಕೊಂಡಿರಿ? ಇವನ್ನ ತೇಜು ಅಮ್ಮ ನೀರು ಕಾಸಕ್ಕಂತಂದು ತಂದು ಅಮ್ಮ ಮತ್ತು ಪವನ ಒಟ್ಟಾರಿಲ್ಲಿ ನೀರು ಕಾಸಕ್ಕ. ಇದ್ರಾಗ ಮತ್ತು ಅಮ್ಮ ರೊಟ್ಟಿ ಮಾಡ್ತೈತಿ, ಅನ್ನ ಮಾಡ್ತೈತಿ, ಸಾಂಬಾರು ಮಾಡ್ತೈತಿ. ಆದ್ರೆ ನಾನು ಗ್ಯಾಸ್ ಒಳಗೆ ಮಾಡ್ತೇನೆ ನೋಡು ಅಡುಗೆ. ನನಗೆ ಬೆಣ್ಣೆಗಂತ್ರಿಗೂ ಮಾಡೋಕೆ ಆಗಂಗ ಇಲ್ಲ. ಗ್ಯಾಸ್ ಖಾಲಿ ಆಗಮಟ್ಟ ಅಷ್ಟ ನೀನು ಅನ್ಸಕ ಇದ್ರಾಗ ಮಾಡ್ತೀವಿ. ಇನ್ಮೇಲೆ ನೀನು ಇದ್ರಾಗ ಮಾಡಕ್ಕೆ. ಯಾಕ ಗ್ಯಾಸ್ ಖಾಲಿ ಆಗಿದ್ಮೇಲೆ ಇನ್ನೊಂದು ಗ್ಯಾಸ್ ತರಿಸ್ತೇನೆ ನಾನು. ಗ್ಯಾಸ್ ಎಲ್ಲಿಂದ ತರಿಸ್ತೀನಿ ನೀನು? ಯಾಕ? ಈಗ ಇರಾನ್ ದೇಶದಾಗೆಲ್ಲ ಯುದ್ಧ ನಡೆಯಕತ್ತದಲ್ಲ, ಈಗ ಅದು ಎಲ್ಲ ಕಳ್ಸಲ್ಲ. ಈಗ ಬೆಂಗಳೂರಾಗ ದೊಡ್ಡ ದೊಡ್ಡ ಹೋಟೆಲ್ ಬಂದಾಗಿದೆ ಅಂತ. ಹೌದಾ? ನಾನು ನೋಡ್ತಿದ್ದು ಬಿಡು, ನ್ಯೂಸ್ನಾಗೆಲ್ಲ ನೋಡ್ತಿದ್ದೆ ಹಿಂಗೆ ಸಪ್ಲೈ ಆಗಾಕತ್ತಿಲ್ಲ ಗ್ಯಾಸ್ ಅಂತಂದು. ಆದ್ರೆ ನಾನು ಹಂಗೆ ಬಿಡು, ಅವರು ಸುಳ್ಳ ಹಬ್ಸಕತ್ತಾರ ಅನ್ಕೊಂಡಿದ್ದೆ. ಇದ್ರಾಗ ಕಲ್ಕೊಂಬಿಡು ಅನ್ಸಿಕ. ಯಪ್ಪ ಇದ್ರ ಮಾಡ್ಬೋದು, ಆದ್ರೆ ಅಗ್ಲಗ್ಲ ಬೆಂಡ್ ಹೋಗಿಬೇಕಲ್ಲ ಒಲೆ ಹಚ್ಚಕ್ಕ. ಅದಕ್ಕೆ ಬೇಸರ ಆಕತ್ತೆ ನನಗೆ. ಗ್ಯಾಸ್ನಾಗ ಅದ್ರ ಕಂಟಿನ್ಯೂಸ್ ಉರಿತಿರ್ತೈತೆ, ಬೇಗ ಅಡಿಗಕತಿ. ಇದ್ರೊಳಗೆ ಅಗ್ಲಗ್ಲನ ಹಾಕ್ಬೇಕು ಬೆಂಡ. ಅಷ್ಟು ಉರಿಯತ್ಗೆ ಮತ್ತು ಒಂದೊಂದು ಬೆಂಡ ಕೆಮ್ತ ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ ನನಗೆ ಬೇಸರಪ್ಪ. ಅಮ್ಮನ ಗ್ರೇಟ್ ಇದ್ರಾಗ ಅಡುಗೆ ಮಾಡಕ್ಕೆ. ಹೌದಪ್ಪ, ಅದ್ರಾಗ ಅಡುಗೆ ಮಾಡಿದ್ರೆ ಮನುಷ್ಯರಿಗೆಲ್ಲ ಆರೋಗ್ಯ ಚಲೋ ಇರ್ತೈತಿ. ಆಮೇಲೆ ಏನು ಒಂದು ಸ್ವಲ್ಪ ಒಲೆ ಕಾಡಿನ ಅಂದ್ರೆ ಲಗ್ ಹಾಕದೈತಿ. ಅದಕ್ಕೆ ಬೇಜಾರು ಮಾಡ್ಕೊಬಾರ್ದು, ಮಾಡಿಬಿಡ್ಬೇಕು. ನಮ್ಮೂರಾಗಂತ್ರಕ್ಕೂ ಹಳ್ಳಿ ಒಳಗೆ ಒಲೆ ಹಾಕ್ಸಿರ್ತೀವಿ, ಒಲೆಯಾಗ ಮಾಡ್ತೇವೆ ಅಡ್ಗಿನ. ಹೋಟೆಲ್ ಒಳಗೆ ಹೆಂಗೆ ಮಾಡ್ತಾರೆ, ಇದು ಬೆಂಗಳೂರಾಗ ಒಲೆ ಹಾಕ್ಸಿರಲ್ಲ, ಅವ್ರು ಹೆಂಗೆ ಮಾಡ್ತಾರೆ? ನಮ್ದಂದ್ರೆ ಹಳ್ಳಿ ಕಡೆ ಒಲೆ ಹಾಕ್ಸ್ಕೊಂಡಿರ್ತವೆ, ಇದನ್ನೆಲ್ಲ ಮಾಡ್ಕೋಬೋದು. ಬಟ್ ಬೆಂಗಳೂರಲ್ಲೆಲ್ಲ PG ಒಳಗೆಲ್ಲ ಅವ್ರಿರೋರು ಏನು ಮಾಡ್ಬೇಕು ಪಾಪ ಮತ್ತೆ? ಹೌದಲ್ಲ ಪವನ. ಈಗ ನೋಡು, ನಮ್ದು ಹಳ್ಳಿಯಾಗಂತ್ರಕ್ಕೂ ಒಲೆ ಇದ್ದ ಇರ್ತಾವ. ಈ ಬೆಂಡ್ ಯೂಸ್ ಮಾಡಿ ಮತ್ತು ಏನು ಕಟ್ಗೆ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ, ಅಡುಗೆ ಮಾಡ್ಕೊಂತೀವಿ. ಈ ಮತ್ತು ಬೆಂಗಳೂರಾಗಿರೋರು ಮತ್ತು ಸಿಟಿ ಒಳಗಿರೋರು ಅವ್ರು ಒಲೆ ಹಾಕ್ಸಿರಲ್ಲ, ಬರೀ ಗ್ಯಾಸಿನ ಮೇಲೆ ಅಡುಗೆ ಮಾಡ್ತಿರ್ತಾರೆ. ಅವ್ರದ್ದು ಹೆಂಗೆ ಕತ್ತಿ? ಅವರು ಪಟ್ಟಿಲ್ಲೇ ಬರ್ತಾರೆ. ಹಳ್ಳಿಯಾಗ ಬಂದಿರ್ ಅವರು ಹಳ್ಳಿಯಿಂದ ಬೆಂಗಳೂರಿಗೆ ಹೋದವ್ರು ಇರ್ತಾರ. ಆದ್ರೆ ಬೆಂಗಳೂರಾಗ ಇರೋರು, ಬೆಂಗಳೂರ್ದ ಹುಟ್ಟಿ ಬೆಳೆದಿರೋರು ಅವ್ರ ಪಟ್ಟಿಲಿ ಬಂದು ಅಡುಗೆ ಮಾಡ್ಕೊಂತಾರೆ.